ಸೂರ್ಯಕಾಂತಿ. ಯಾರು ಈ ಹುಡುಗಿ? ಅದು ಇವಳು ನಾನೀ ಮನೆ ಕೆಲಸದ ಹುಡುಗಿ. ಕೆಲಸದ ಹುಡುಗಿನ? ಯಾಕೆ ಇವಳನ್ನ ಕೂಡಾಕಿದ್ದಾರೆ? ಇವಳೇನ್ ತಪ್ಪು ಮಾಡಿದಾಳೆ? ಕಾಂತಿ, ನೀವಿಬ್ರು ಇಲ್ಲೇನ್ ಮಾಡ್ತಾ ಇದ್ದೀರಾ? ತೋಟ ನೋಡಿದ್ದಲ್ಲ ಆಯ್ತಾ? ಈ ಭಾಗ್ಯ ಯಾರು ತೆಗ್ದಿದ್ದು? ಇವಳು ನಮ್ಮ ಮನೆ ಕೆಲ್ಸದವಳು. ತುಂಬಾ ಕೊಬ್ಬು, ಯಾವಾಗ್ಲೂ ರಗಳೆ ಮಾಡ್ತಾ ಇರ್ತಾಳೆ. ಅದಕ್ಕೆ ಕೂಡ ಆಗದೆ ಸ್ವಲ್ಪ ಬುದ್ಧಿ ಬರ್ಲಿ ಅಂತ. ಅಲ್ಲೆಲ್ಲ ಕಾಯ್ತಾ ಇದ್ದಾರೆ. ಬನ್ನಿ 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 ಬನ್ನಿ. ಅಪ್ಪ, ಒಂದು ನಿಮಿಷ ಬನ್ನಿ. ಏನಮ್ಮ? ಸ್ವಲ್ಪ ಮಾತಾಡಬೇಕು, ಬನ್ನಿ. ಹೇಳ್ತಿರೋ ನಿಜ ಏನಮ್ಮ? ಹೌದಪ್ಪ. ಹೇ ನಾಗರಾಜ, ದುಡ್ಡು ಸಿಗುತ್ತೆ ಅಂತ ಇಂಥ ಹಲ್ಕಾ ಕೆಲಸ ಏನೋ ಮಾಡೋದು? ಯಾಕೆ ಗೌಡ್ರೆ, ನಾನೇನ್ ಮಾಡಿದೆ? ಏನ್ ಮಾಡಿದೆ ಅಂತ ನನ್ನೇ ಕೇಳ್ತೀಯನೋ? ವಿಷಯ ನಿನಗೆ ಗೊತ್ತಿರ್ಲಿಲ್ವಾ? ಹೊಗಳ. ನಿಲ್ಸೆ. ಏನಾಯ್ತು ಅಂತ ಕೂಗಾಡ್ತಾ ಇದ್ದೀರಿ? ಕೂಗಾಡ್ದೆ ಇನ್ನೇನ್ ಪೂಜೆನ ಮಾಡ್ತದೆ? ನಿಮಗ್ ಮರ್ಯಾದೆ ಇಲ್ಲ ಅಂದ್ರೆ ನಮಗೂ ಮರ್ಯಾದೆ ಇಲ್ಲ ಅನ್ಕೊಂಡ್ರ? ನೋಡಿ, ಏನೇನೋ ಮಾತಾಡ್ಬಿಡಿ. ಮೊದಲು ವಿಷಯ ಏನು ಅಂತ ಹೇಳಿ. ಹಿಂದ್ಗಡೆ ಕೋಣೆಯಲ್ಲಿ ಒಂದು ಹುಡುಗಿ ಇದ್ದಾಳಂತಲ್ಲ, ಯಾರದು? ಅವಳು ಯಾಕೆ ಕೋಣೆಯಲ್ಲಿ ಕೂಡ ಹಾಕಿದಿರಿ? ಅವಳು ನಮ್ಮ ಮನೆ ಕೆಲ್ಸದವಳು. ಕೆಲಸದವಳ? ಏನ್ ಕೆಲಸ ಮಾಡ್ತಾಳ ಅವಳು? ಮಂಜುನಾಥನ್ಗೂ ಅವಳಿಗೂ ಏನ್ ಸಂಬಂಧ? ಅಪ್ಪ, ನಾ ಹೇಳದ್ನಲ್ಲ, ಇವಳೆ ಆ ಹುಡುಗಿ. ಏನಮ್ಮ, ನೀನೇ ಹೇಳು. ಸುಮ್ಮನೆ ಹೇಳಿದ್ರೆ ಸಾಲದು. ನಿನ್ ಕೊರಳಲ್ಲಿರೋ ತಾಳಿ ಮೇಲೆ ಆಣೆ ಮಾಡಿ ಹೇಳು. ನಿನ್ಗೂ ಮಂಜುನಾಥನ್ಗೂ ಏನ್ ಸಂಬಂಧ? ಏನ್ ಯೋಚನೆ ಮಾಡ್ತಿದ್ಯಾ? ನಿನಗ್ ತಾಳಿ ಕಟ್ಟಿದವ್ರಲ್ವಾ? ಎಲ್ಲಿ ತಾಳಿ ಮುಟ್ಕೊಂಡು ಹೇಳು. ಹೌದು, ಈ ತಾಳಿ ಕಟ್ಟಿರೋದು ಇವ್ರೆ. ಗೊತ್ತಾಯ್ತಾ ಅಪ್ಪ, ಈ ಬ್ರೋಕರ್ ಎಂಥ ಮನೆ ಕರ್ಕೊಂಡು ಬಂದಿದ್ದಾನೆ ಅಂತ? ಏನಮ್ಮ, ಮಗನಿಗೆ ಹೆಣ್ಣು ನೋಡೋದಕ್ಕೆ ಹೇಳಿದ್ರಿ, ಅವನಿಗೆ ಮೊದಲನೇ ಮದುವೆ ಆಗಿರೋದನ್ನ ಮುಚ್ಚಿಟ್ಬಿಟ್ಟಿದ್ದೀರಾ. ಇಬ್ರು ಜೀವನ ಹಾಳು ಮಾಡ್ಬೇಕಂತ ಮಾಡಿದ್ದೀರಾ. ಎಲ್ರ ಎದುರುಗಡೆ ನನ್ ಮರ್ಯಾದೆ ತೆಗಿತಾ ಇದ್ದೀರಾ? ಗೌಡ್ರೆ, ಇವ್ರು ಇಷ್ಟು ನೀತಿಗೆಟ್ಟೋರು ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನಡ್ರಿ ಹೋಗೋಣ. ನೋಡಿ, ಒಂದ್ ನಿಮಿಷ. ಇವಳು ಸುಳ್ಳು ಹೇಳ್ತಿದ್ದಾಳೆ. ನಿಜ ಏನು ಅಂತ ನಾನು ಹೇಳ್ತೀನಿ. ನೀವು ನಿಜ ಹೇಳೋದು ಬೇಡ, ಸುಳ್ಳು ಹೇಳೋದು ಬೇಡ. ಮುತ್ತಿನಂತ ಸೊಸೆನ ನೋಡ್ಕೊಳ್ಳೋ ಯೋಗ್ಯತೆ ಇಲ್ದೇದವ್ರು ನೀವು. ಏನ್ ನೋಡ್ತಾ ನಿಂತಿದ್ದೀರಿ? ಬನ್ನಿ. ಮಾಮ. ಅತ್ತೆ. ಯಾರೇ ಅತ್ತೆ? ದೊಡಮ್ಮ, ಏನ್ ಮಾಡ್ತಾ ಇದ್ದೀರಾ? ಯಾಕಪ್ಪ, ನಿನ್ ಕಣ್ಣು ಕೂಡ ಆಯ್ತಾ? ಕಾಣಿಸ್ತಾ ಇಲ್ವಾ? ದೊಡಮ್ಮ, ನಿಮ್ಗೇನ್ ಮನುಷ್ಯತ್ವನೇ ಇಲ್ವಾ? ಅವಳು ಈ ರೀತಿ ಅವಮಾನ ಮಾಡ್ತಾ ಇದ್ರಲ್ಲ, ಯಾರನ್ನು ಈ ತರ ನಡ್ಸ್ಕೋಬಾರ್ದು. ನೆನ್ನೆ ಮೊನ್ನೆ ಕೂರಿಸಿ ಬುದ್ಧಿವಾದ ಹೇಳಿದ್ದೀನಿ. ನನ್ ಮನೆ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ ಅಂತ. ನಿನಗೆ ಅರ್ಥ ಆಗಲ್ವಾ? ಇದು ನಿಮ್ಮನೆ ವಿಚಾರ ಅಲ್ಲ, ನೀವು ಇನ್ನೊಬ್ರಿಗೆ ಮಾಡ್ತಿರೋ ಅನ್ಯಾಯ. ಕಾಂತಿ, ನೀನ್ ಇದನ್ನೆಲ್ಲ ಸಹಿಸ್ಕೊಂಡು ಹೇಗಿದ್ಯಾ? ನೀನ್ ಓದಿ ಏನ್ ಪ್ರಯೋಜನ? ನನ್ ಸೊಸೆನ ನನ್ ವಿರುದ್ಧನೇ ಎತ್ಕಟ್ಟಕ್ ನೋಡ್ತಾ ಇದ್ಯಾ? ಇಲ್ಲ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾ ಇದ್ದೀನಿ. ನೋಡಿ, ಇದು ಅತ್ತೆ ಸೊಸೆ ವಿಚಾರ. ನಿಮ್ಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಸೂರ್ಯಕಾಂತಿ.